ವಚನದ ಸ್ವಾರಸ್ಯ ಇಷ್ಟೇ. ಅತ್ತಲಿತ್ತ ಹರಿಯುವ ಮನವ ಚಿತ್ತದಲ್ಲಿ ನಿಲ್ಲಿಸ ಬಂದಡೆ ಬಚ್ಚ ಬರಿಯ ಬೆಳಗು ಗುಹೇಶ್ವರ ಲಿಂಗ ಎಂತೆಂದು ಅಲ್ಲಮ ಪ್ರಭು ದೇವರು ಹೇಳಿಕೊಂಡಿದ್ದಾರೆ. ಅಲ್ಲಮ ಪ್ರಭು ದೇವರ ಪ್ರತಿಯೊಂದು ಒಂದು ವಚನವೂ ಕೂಡ ಜ್ಞಾನದ ದಾರಿಯನ್ನೇ ತೋರಿಸಿಕೊಡುತ್ತದೆ. ಅದರಂತೆ ಬಸವಣ್ಣವರ ಒಂದು ವಚನವೂ ಇದೆ. ಹಾವಿನ ಬಾಯಲ್ಲಿ ಕಪ್ಪೆ ಸಿಕ್ಕಿಕೊಂಡು ಹಾರುವ ನೊಣಕ್ಕೆ ಆಸೆ ಪಡುವಂತೆ. ಅಂದರೆ ಈ ಮನವು ಏನೇ ನಾವು ಮಾಡಿದರೂ ಕೂಡ ಅದನ್ನು ಹತ್ತಿಕ್ಕಲು ಯಾರಿಂದಲೂ ಸಾಧ್ಯವಿಲ್ಲ. ಕೇವಲ ನಮ್ಮ ಬುದ್ಧಿ ಚಿತ್ತದಿಂದ ನಾವು ನಮ್ಮ ಮನಸ್ಸನ್ನು ಹತ್ತಿಕ್ಕಲು ಸಾಧ್ಯ, ಇಲ್ಲದಿದ್ದರೆ ಇಲ್ಲ. ಹೀಗೆ ಸುತ್ತಿ ಸುತ್ತಿ ಬಂದಂಡಿಲ್ಲ. ಯಾಕೆ ಸುತ್ತನಪ್ಪ ಮನುಷ್ಯ? ಯಾಕೆ ದೇವ್ರಿಗೆ ಬೆನ್ನತ್ತಿ ಹೋಗ್ತಾನ? ಯಾಕೆ ತಿರುಪತಿಗೆ ಹೋಗ್ತಾನ? ತಿರುಪತಿಗೆ ಹೋದ್ರೆ ಹಣವನ್ನು ಕಳೆದುಕೊಂಡು ಬರ್ತಾನ. ತನ್ನ ತಲೆಯ ಮೇಲಿರುವ ಎಲ್ಲ ಕೂದಲನ್ನು ಸಹಿತ ಅಲ್ಲಿ ಮಾರಿ ಬರ್ತಾನ. ಧರ್ಮಸ್ಥಳಕ್ಕೆ ಹೋದ್ರೆ ಹೊಟ್ಟಿ ತುಂಬ ಊಟ ಮಾಡಿ ಬರ್ತಾನೆ ಇಷ್ಟ. ಅದೇ ಪಂಢರಪುರಕ್ಕೆ ಹೋದ್ರೆ ನಾದಕ್ಕ ಬಲಿ ಆಗ್ತಾನ. ಆದ್ರ ನಮ್ಮ ಗುಳೇದ ಗುಡ್ಡದ ಮಹಾಮನೆಯ ಶರಣರ ಮನೆಗೆ ನಾವು ಒಮ್ಮೆ ಹೋದ್ರೆ ಸಾಕು, ಅಲ್ಲೇ ನಮ್ಮ ನೆತ್ತಿಯ ಬುತ್ತಿ ಜ್ಞಾನದ ಬೆಳಕು ನಮಗ ಮೂಡಿ ಬರ್ತೈತಿ. ಹೊರಗ ಅಷ್ಟ ಅಲ್ಲದ ಸುತ್ತಿ ಸುತ್ತಿ ಬಂದಳಿ ಎಲ್ಲಿ ಸುತ್ತಿದ್ರೆ ಏನೈತಿ? ನಮಗ ಇಲ್ಲಿ ನೆತ್ತಿ ಬುತ್ತಿ ಬೇಕಾಗೈತಿ, ಜ್ಞಾನೋದಯವಾಗಬೇಕಾಗೈತಿ ನಮಗ. ಅದಕ್ಕ ಬಚ್ಚ ಬರಿಯ ಬೆಳಗು ಅಂದ್ರು ಗುಹೇಶ್ವರ. ಅದರಂತೆ ನಾವು ಎಲ್ಲೆಲ್ಲಿ ಸುತ್ತಿಲ್ಲ, ಎಲ್ಲಾ ಕಡೆನೂ ಸುತ್ತೀವಿ ನಾವು. ಮಹಾರಾಷ್ಟ್ರ, ನಾಸಿಕ, ಶ್ರೀಶೈಲ, ವಾರಣಾಸಿ, ಕೈಲಾಸ, ಎಲ್ಲದನ ಆ ಶಿವ ಅಲ್ಲೆಲ್ಲಿ ಹೋಗಿ ನಾವು ಹೋಗಿ ಬಂದೀವಿ ಕೂಡ. ಆದರೂ ಸಹಿತ ನಮಗ ಆ ಸುಖ ದೊರಕವಲ್ದು. ಆ ಸುಖಕ್ಕಾಗಿ ಮನುಷ್ಯ ಅಲ್ಲಿ ದೇವಸ್ಥಾನ ಹರಿದ್ವಾರ ಕಡೆ ಅಡ್ಡಾಡ್ತಾನ ಹೊರತು ಸುಖ ಒಂದು ಬಿಟ್ರೆ ಇನ್ನೊಂದು ಏನು ಇಲ್ಲ. ಇದಕ್ಕೆ ಲಕ್ಷ ಗಂಗೆಯ ಮಿಂದಂಡಿಲ್ಲ. ಎಷ್ಟೋ ನದಿ ಗಂಗೆಯಲ್ಲಿ ಮಿಂದು ಅದರ ನೀರು ತೀರ್ಥವೆಂದು ಎಷ್ಟು ಭಕ್ತಿಯಿಂದ ದಿನವೂ ಕುಡಿತಾರ. ಆದರೂ ಕೂಡ ಅವರಿಗೆ ಜ್ಞಾನೋದಯ ಆಗವಲ್ಲ. ಆ ತೀರ್ಥ ಯಾವ್ದು ಅನ್ನೋದ ಇವ್ರಿಗೆ ಗೊತ್ತಿಲ್ಲ. ಮೊದಲು ಅಲ್ಲಿ ಹೋಗಿ ಆ ಗಂಗೆಯ ಪೂಜೆ ಮಾಡಿ ಅದರಲ್ಲಿ ಸ್ನಾನವನ್ನು ಮಾಡಿ ಮತ್ತದು ಭಕ್ತಿಯಿಂದ ತೀರ್ಥ ಎಂದು ತುಂಬಿಸ್ಕೊಂಡು ಇವ್ರು ಬರ್ತಾರಂದ್ರ, ಕಪ್ಪೆ ಮೀನುಗಳು ಇಪ್ಪುದು ತೀರ್ಥವೇ, ಅದರಲ್ಲಿ ಕಪ್ಪಿನೂ ಇರ್ತಾವು, ಮೀನಾನು ಇರ್ತಾವ. ಅವು ಹೊಲಸು ಮಾಡ್ತಾವಿಲ್ಲ. ಎಷ್ಟೋ ಹೆಣಗಳು ತೇಲಾಗತ್ತಾವ ಈಗರಂತೂ ಅದ್ರೊಳಗೆ. ಆದರೂ ಸಹಿತ ಭಕ್ತಿಯಿಂದ ಅದು ತೀರ್ಥ ಅಂತಾರ. ಆದರೆ ಅದೇ ನಮ್ಮ ನಿಜವಾದ ಸತ್ಯವಾದ ಶರಣರೇನಂತಾರ? ಸತ್ಯರ ನುಡಿ ತೀರ್ಥ. ಯಾರು ಸತ್ಯವನ್ನು ಹೇಳ್ತಾರ ಅವ್ರದ್ದು ನುಡಿ ತೀರ್ಥ, ನಿತ್ಯರ ನಡೆ ತೀರ್ಥ. ಯಾವ ರೀತಿ ಸರಿಯಾದ ದಾರಿಯೊಳಗೆ ಹೋಗ್ತಿರ್ತಾರ ಅವ್ರದ್ದು ತೀರ್ಥ. ಮತ್ತು ಉತ್ತಮರ ಸಂಘವದು ತೀರ್ಥ. ನಾವೇನು ಶರಣರ ಮೇಳ ಇದು ಐತಿ, ಇವ್ರ ಜೊತೆ ನಾವು ಕೂಡಿದ್ರೆ ಸಾಕು, ಇವರೇ ಉತ್ತಮರು. ಇಲ್ಲದಿದ್ದರೆ ಯಾರು ಉತ್ತಮರು ಇಲ್ಲ. ಇಂಥ ಉತ್ತಮರು ಕೂಡ ನಾವು ಕೂಡಿಕೊಂಡು ಒಂದು ಎರಡು ಮಾತನಾಡಿದ್ರೆ ಸಾಕು, ಅದು ಪವಿತ್ರವಾದ ತೀರ್ಥವಾಗಿ ಪರಿಣಮಿಸ್ತೈತಿ. ಅದಕ್ಕ ಸುತ್ತಿ ಸುತ್ತಿ ಬಂದಂಡಿಲ್ಲ. ಎಲ್ಲಿ ಬೇಕಲ್ಲೇ ಸುತ್ತಿನೋ ಮಾರಾಯ, ಇನ್ನೂ ನನಗ ಸುಖನ ದೊರವಲ್ದು. ಆ ಶಿವ ನಮಗ ಕೊಡ್ತಾನೋ ಇಲ್ಲೋ ಅಂತಿರ್ತೀವಿ ನಾವು. ಅದಕ್ಕ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟು ಕೂಗಂದಿಲ್ಲ. ಎಲ್ಲಿ ಹೋಗಿ ಕೂಗಿದ್ರು ಸಹಿತ ಆ ಶಿವ ಓ ಅಂತ ನಾನು ನಿನ್ನ ಧ್ವನಿ ನಿನ್ನಲ್ಲೇನ ಇರ್ತೈತಿ ಹೊರತು ಹೊರಗಿನ ಧ್ವನಿ ಏನಾದ್ರೂ ನಿಮಗ ಕೂಗಿ ಕರಿತದನು ಇಲ್ಲ. ಆ ಧ್ವನಿಗೆ ನೀವು ಮರಳಾಗ್ಬೇಕಾಗೈತ್. ಮೊದಲ ನಿನ್ನ ಅಂತಃಕರಣದ ಧ್ವನಿ ಏನೈತಿ ಆ ಧ್ವನಿಗೆ ನೀವು ಮರಳಾಗ್ರಿ. ಸುಮ್ಕ ಅಲ್ಲಿ ಹೋಗಿ ನಾ ಕೂಗಿದ್ರ ಇಲ್ಲಿ ಹೋಗಿ ನಾ ಕೂಗಿದ್ರ ಶಿವ ನಮ್ದು ಧ್ವನಿಯನ್ನು ಕೇಳಿ ಅವ ಬರ್ತಾನ ಅನ್ನೋದು ಇದೆಲ್ಲ ಮೂಢ ನಂಬಿಕೆ. ಇವೆಲ್ಲ ಮೂಢನಂಬಿಕೆ. ಅದಕ್ಕ ಮನದಲ್ಲಿ ನೆನೆವಂಗೆ
ಮನೇನು ಮಠವೇನು. ಅವ ತನ್ನ ಪರಿಶುದ್ಧವಾದ ಮನದಲ್ಲಿ ಸತತವಾಗಿ ನೆನೆಯುವಂಗಿದ್ನಂತಂದ್ರ ಅವ ಮಠಕ್ಕೆ ಹೋಗುದು ಜರೂರತ್ತಿಲ್ಲ, ಯಾವ ಹರಿದ್ವಾರ ದೇವಸ್ಥಾನಗಳಿಗೂ ಹೋಗುವ ಜರೂರತ್ತಿಲ್ಲ. ಮನದಲ್ಲಿ ನೆನೆಯದಿರುವನು ದೇಗುಲದ ಕೊನೆಯಲ್ಲಿದ್ದರೇನು. ಅಲ್ಲ, ಅವ ಮನಸ್ಸಿನೊಳಗ ಅವ ಆ ಒಳ್ಳೆಯದನ್ನು ಬೀಜ ಬಿತ್ತಲಿಲ್ಲ ಅಂತಂದ್ರ ಅವ ದಿನಾಲೂ ಪೂಜೆ ಮಾಡ್ತಿರ್ತಾನ, ದಿನಾಲೂ ಅಭಿಷೇಕ ಮಾಡ್ತಿರ್ತಾನ, ದಿನಾಲೂ ತೀರ್ಥ ತಗೋತಿರ್ತಾರ. ಆದ್ರ ಉಪಯೋಗ ಏನು? ಸಾರ್ಥಕ ಆಗ್ಬೇಕು. ಈ ಜನ್ಮ ಹುಟ್ಟಿ ಬಂದೈತಂದಾಗ ಸಾರ್ಥಕವನ್ನು ಪಡಿಲಿಕ್ಕೆ ಬಂದಿವಿ ಹೊರತು ನಾವು ಸಾರ್ಥಕವನ್ನು ಬಿಡ್ತೀವಿ. ಇಲ್ಲದ ಸಲ್ಲದ ಅವರವರ ಇವರಿವರ ಮಾತನ್ನು ಕೇಳಿ ಏಕಾದಶಿ, ಉಪವಾಸ, ಅಮಾವಾಸ್ಯೆ, ಹುಣ್ಣಿಮೆ ಹಿಂಗ ಆಚರಣೆಗಳನ್ನು ನಮ್ಮಲ್ಲಿ ಒಳಗಿಕೊಂಡು ಹೋಗಾಕತ್ತೀವಿ ನಾವು. ಇದೆಲ್ಲವೂ ಅಜ್ಞಾನದ ಪರಿಚಯ ಹೊರತು ಜ್ಞಾನದ ಪರಿಚಯ ಒಂದು ಇದರಲ್ಲಿ ಕಾಣ ಸಿಗುವುದಿಲ್ಲ. ಹೀಗೆ ನಿತ್ಯ ನೇಮದಿಂದ ತನುವ ಮುಟ್ಟಿಕೊಡಂಗಿಲ್ಲ. ಎಷ್ಟು ನೇಮ ಮಾಡ್ತೀವಿ ನಾವು? ಉಪವಾಸ ಇರ್ತೀವಿ, ವನವಾಸ ಬೀಳ್ತೀವಿ, ನಮ್ಮ ಶರೀರ ತುಂಬ ಈಬತ್ತಿ ಹಚ್ಕೋತೀವಿ, ಸಮಯ ಹೋತಿಲ್ಲಲ್ಲೇ. ಅದ ಕಾಯಕದಲ್ಲಿ ನಾವು ನಿರತರಾದ್ರ ಒಂದ್ ತುತ್ತನ್ನ ಬರ್ತೈತಿ. ಎಷ್ಟೋ ದೂರ ನದಿಗೆ ಹೋಗಿ ಜಳಕ ಮಾಡಿ ಬರ್ತೀವಿ, ಸ್ನಾನವನ್ನು ಮಾಡಿ ಬರ್ತೀವಿ, ಮಡಿ ಹಾಕಿವಿ, ಉಡಿ ಹಾಕಿವಿ. ಯಾಕೆ? ಈ ಶರೀರ ಯಾವಾಗಿದ್ರು ಈ ಕಾಯ ಹೊಲಸಿನ ಬಾಂಡದಂತೆ ಇದು ಎಷ್ಟು ತೊಳೆದ್ರ ಇದು ಸ್ವಚ್ಛ ಆಗುದೈತಿ. ಇದು ಎಂದು ಸ್ವಚ್ಛ ಆಗುವ ಶರೀರ ಅಲ್ಲವೇ ಅಲ್ಲ. ಇದು ಹೊಲಸಿನ ಬಾಂಡ ಇದ್ದಾಗ ಎಷ್ಟು ಸ್ವಚ್ಛ ನೀವು ಮಾಡಿದ್ರ ಏನಾಗುದೈತಿ? ಏನು ಆಗುದಿಲ್ಲ. ಇದು ಶರೀರ, ಇದು ಹೊಲಸಿನ ಶರೀರ ಅಂದಾಗ ಹೊಲಸಲ್ಲೇ ಇದು ಹೋಗುತ್ತ ಹೊರತು ಅದು ದಿವ್ಯವಾದ ಆನಂದದ ಛಾಯೆ ಇಲ್ಲಿ ಕಾಣ ಸಿಗುವುದಿಲ್ಲ. ಅದಕ್ಕೆ ನಿತ್ಯ ನಿಯಮದಿಂದ ತನುವ ಮುಟ್ಟಿಕೊಂಡಂಡಿಲ್ಲ. ಎಷ್ಟು ಸ್ವಚ್ಛ ಆಗಿ ಬಾಳಕ್ ಬರುತ್ತೆ ನಿಮಗ ಶರೀರ. ಏನೇನೋ ಹಚ್ಕೋತೀವಿ, ಎಷ್ಟೋ ಸಬಕಾರಗಳನ್ನು ಹಚ್ಕೋತೀವಿ, ಎಷ್ಟೋ ಖರ್ಚು ಮಾಡಿ ಆಯಿಲ್ಗಳನ್ನು ತಂದು ಹಚ್ಕೋತೀವಿ. ಆದ್ರೂ ಮರುದಿನ ಅದು ಧೂಳು ಕೆಡುವುದ. ಇದು ಆದ್ರ ಶರೀರನ್ನು ಸ್ವಚ್ಛ ಮಾಡಲಿಲ್ಲ ಶರಣರು. ಅವರು ತಮ್ಮ ಒಳಗಿರತಕ್ಕಂತ ಮನ ಬುದ್ಧಿಯನ್ನು ಸ್ವಚ್ಛ ಮಾಡಿದ್ರು. ಅವರು ಅದನ್ನು ಶುದ್ಧೀಕರಿಸಬೇಕಾಗೈತೆ. ನಾವು ನಮ್ಮ ಮನಸ್ಸನ್ನು ಶುದ್ಧೀಕರಿಸಿದ್ರ ಮಾತ್ರ ಈ ಶರೀರಕ್ಕೆ ಬೆಲೆ ಬರ್ತೈತಿ. ಇದಕ್ಕ ಬೆಳಗನ್ನುವುದು ಪ್ರಕಾಶಮಾನವಾಗಿ ಹೊರಡ್ತೈತಿ. ಇಲ್ಲದಿದ್ದರೆ ಇಲ್ಲ. ಈ ಟಿವಿ ನಾವು ಎಲ್ಲಾರು ನೋಡ್ತೀವಿ, ಹೊರಗ್ಲಿದ್ದ ಚಂದ ಕಾಣುತ್ತೆ ಟಿವಿ. ಅದು ಟಿವಿ ಒಳಗ ಆ ನ್ಯೂಸ್ಗಳು ಆಲಿ, ಆ ಧಾರಾವಾಹಿಗಳ ಬರ್ಲಿಲ್ಲ ಅಂತಂದ್ರ ಆ ಟಿವಿಗೆ ಏನ್ ಬೆಲೆ ಐತಿ? ಏನೊಂದು ಬೆಲೆ ಆ ಟಿವಿಗೆ ಇಲ್ಲ. ಹೆಂಗೋ ಅದರಂತೆ ಈ ನಮ್ಮ ಕಾಯವು ಕೂಡ ಒಂದು ಟೆಲಿವಿಷನ್ ಇದ್ದ ಹಾಗೆ. ಇದ್ರೊಳಗ ಮನ, ಬುದ್ಧಿ, ಚಿತ್ತ, ಅಂತಃಕರಣ ಎಲ್ಲವೂ ಅದಾವ. ಅವು ಪರಿಶುದ್ಧವಾದು ಅಂತಂದ್ರ ಅದರ ಬುದ್ಧಿ ಶಕ್ತಿಯನ್ನು ಅವು ನಮಗೆ ತೋರ್ಕೊಡ್ತಾವು. ಆಗ ಈ ಶರೀರಕ್ಕೆ ಬೆಲೆ ಇದೆ. ಹೊರತು ನಮ್ಮ ಶರೀರ ಎಷ್ಟು ನಾವು ಸ್ವಚ್ಛಗೊಳಿಸಿದ್ರು, ಎಷ್ಟು ಈ ಬತ್ತಿಲಿದ್ದ ನಾವು ಒರೆಸ್ಕೊಂಡ್ರು, ಮೈ ತುಂಬ ಈ ಬೂದಿ ಈ ಬತ್ತಿ ಹಚ್ಚಿಕೊಂಡ್ರು ಸಹಿತ ಇದು ಎಂದಿಗೂ ಶುದ್ಧವಾಗುವುದಲ್ಲ. ಮನಸ್ಸನ್ನು ಶುದ್ಧೀಕರಿಸಬೇಕು ನಾವು. ಅದಕ್ಕ ಮನಸ್ಸೋಯ ನಾಮ್ ಕಾರಣಂ ಬಂದ ಮೋಕ್ಷ ಅಂದ್ರು. ಈ ಮನಸ್ಸೇನ ನಮಗ ಮನಸ್ಸಿನಿಂದ ಹುಟ್ಟಿವ್ ನಾವು, ಮನಸ್ಸಿನಿಂದ ತೇರ್ಗಡೆ ಆಗಬೇಕಾಗಿದೆ. ನಮ್ಮ ಹುಟ್ಟು ಮನಸ್ಸಿನಿಂದ ಆಗಿದೆ. ಯಾವುದರಿಂದ ಹುಟ್ಟಾಗಿರ್ತೈತಿ ಅದರಲ್ಲಿ ನಾವು ಲೀನವಾಗಬೇಕಾತಂದ್ರ ಮತ್ತೆ ನಾವು ಮನಸ್ಸಿನ ಕಡೆಗೆ ಹೊರಳಬೇಕು. ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸುತ್ತಾ ಇರಬೇಕು. ಇಂಥ ಮಹಾಶರಣರ ವಚನಗಳನ್ನು ದಿನವೂ ಓದ್ತಾ ಅದರ ಅರ್ಥವನ್ನು ನಾವು ಕೇಳ್ತಾ ಇದ್ದೀವಿ ಅಂದ್ರ ಆಗ ನಮ್ಮ ಮನಸ್ಸು ಪರಿಶುದ್ಧ ಆಗತ್ತ. ಆಗ ಆ ಮನದಿಂದ ಹೊರಡುವ ಪ್ರಭಾವ, ಅದರಿಂದ ಹೊರಡುವ ಪ್ರಭಾವಳಿ ಅದು ಪ್ರಕಾಶಮಾನವಾಗಿ ಆಗ ಆ ಅಲ್ಲಮ ಪ್ರಭು ಬರೆದ ಈ ವಚನಕ್ಕೆ ಬೆಲೆ ಬರ್ತೈತಿ. ಹೊರತು ಇಲ್ಲದಿದ್ದರೆ
ಬೆಲೆ ಬರುವುದಿಲ್ಲ. ಅದಕ್ಕೆ ಮುಟ್ಟಿಕೊಂಡಂದಿಲ್ಲ ನಿತ್ಯಕ್ಕೆ ನಿತ್ಯ ನೆನೆವ ಮನವ ಅಂದಂದಿಗೆ ಅತ್ತಲಿತ್ತ ಹರಿವ. ಇದು ಮನಸ್ಸು ಒಂದು ಕಡೆ ನಿಲ್ಲುವುದಂತೂ ಇಲ್ಲವೇ ಇಲ್ಲ. ಏಕೆಂದರೆ ಇದು ವಾಯುವಿನ ಗುಣ ಹೊಂದೈತಿ. ಇದು ಮನಸ್ಸು ನಾವು ಎಷ್ಟೋ ಏನ್ ಬೇಕಾದ್ದು ನಾವು ಹಿಡಿಬಹುದು, ಭೂಮಿಯನ್ನು ಆಕ್ರಮಿಸಬಹುದು. ಆಗಲೇ ಚವಾಣ್ ಗುರುಗಳು ಹೇಳದಂಗ ಎಲ್ಲವನ್ನೂ ನಾವು ಹಿಡಿತದಲ್ಲಿಡಬಹುದು. ಆದರೆ ನಮ್ಮೊಳಗಿರತಕ್ಕಂತ ಮನಸ್ಸನ್ನು ಹಿಡಿತದಲ್ಲಿ ಹಿಡಿಯಲು ಅಸಾಧ್ಯವಿಲ್ಲ. ಹೊರಗಿನ ಕಾಣುವ ವಸ್ತುಗಳನ್ನು ನಾವು ಹಿಡಿತದಲ್ಲಿ ಹಿಡಿತೀವಿ. ಎಂತ ಮದವೇರಿದ ಆನೆ, ಎಂತ ಸಿಂಹವನ್ನು ಗರ್ಜಿಸುವ ಸಿಂಹ ಚಿರತೆಯನ್ನು ನಾವು ನಮ್ಮ ಕೈಯಿಂದ ಆಟ ಆಡಿಸ್ತೀವಿ, ಅದರ ಮನಸ್ಸನ್ನು ಗೆದಿತೀವಿ. ಆದರೆ ನಮ್ಮೊಳಗಿರತಕ್ಕಂತ ಮನಸ್ಸನ್ನು ನಮ್ಮಿಂದ ಗೆದಿಯಲಿಕ್ಕೆ ಆಗವಲ್ದು. ಇದು ಎಂತ ಶೋಚನೀಯ ಇದು ಮನುಷ್ಯನಿಗೆ. ಅದಕ್ಕ ಅತ್ತಲಿತ್ತ ಹರಿಯುವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ. ನಮ್ಮ ಚಿತ್ತದಲ್ಲಿ ನಿಲ್ಲಿಸಬೇಕಾಗೈತದು. ಸಕಲ ಇಂದ್ರಿಯಗಳು ಆ ಮನಸ್ಸಿನಿಂದ ಹಿಂದೆ ಹೋಗ್ತಿರ್ತಾವ. ಮನಸ್ಸು ಯಾವ ರೀತಿ ಹೇಳುತ್ತ ಅದರಂತೆ ನಮ್ಮ ದಶೇಂದ್ರಿಯಗಳು ಕೂಡ ಅಂತರೇಂದ್ರಿಯಗಳು ಕೂಡ ಅದನ್ನು ಕೇಳ್ತಿರ್ತಾವ. ಈ ಶರೀರಕ್ಕೆ ಮನವೇ ರಾಜ. ಮನಸ್ಸೊಂದು ಬಿಟ್ರ ಆ ಜೀವ ಸಹಿತ ಮನಸ್ಸಿನ ಹಿಂದೆಯೇ ಬಾಗಿರ್ತಾನ ಹೊರತು ಈ ಶರೀರ ಯಾವ ಲೆಕ್ಕಕ್ಕೆ. ಇಂದು ಇದ್ದಂತ ಶರೀರ ನಾಳೆ ಇರಲಾರದು. ಇಂದು ಬಂದಂತ ನಮಗೆ ಈ ಶರೀರ ನಾಳೆ ಬಪ್ಪದು. ಮುಂದೆ ಯಾವ ಜನ್ಮದಲ್ಲಿ ನಾವು ಹುಟ್ಟಿ ಬರ್ತೀವಿ ಅಂತಂದು ಹಿಂಗ ನಾವು ದೇವಾದಿ ದೇವತೆಗಳಿಗೆ ಅಡ್ಡಾಡ್ತೀವಪ್ಪ. ಮುಂದೆ ಸುಖಿಸಲಿಕ್ಕೆ ಕಾಣೆ ಆ ಸುಖವನ್ನು ಪಡೀಲಿಕ್ಕೆ ನಾವು ಹಂಬಲಿಸಿದ್ದೀವಿ ಹೊರತು ನಮ್ಮೊಳಗಿರ್ತಕ್ಕಂಥ ಆ ಆತ್ಮ ವಸ್ತುವನ್ನು, ನಮ್ಮೊಳಗಿರ್ತಕ್ಕಂಥ ಆ ಆನಂದವನ್ನು ನಾವು ಪಡೆಯಲಿಕ್ಕೆ ಹೋಗಿಲ್ಲ. ಯಾವ ರೀತಿ ಅಂದ್ರ ಒಂದು ತಾಯಿ ತನ್ನ ಕೂಸನ್ನು ತನ್ನ ಹೆಗಲ್ನ್ಯಾಗ ಇಟ್ಕೊಂಡಿರ್ತಾಳ. ಊರ್ ತುಂಬ ನನ್ನ ಕೂಸು ಎಲ್ಲೈತಿ, ನನ್ನ ಕೂಸು ಎಲ್ಲೈತಿ ಅಂತಂದು ಹುಡುಕ್ಯಾಡ್ತಾಳ. ಹೆಂಗ ಅದರಂತೆ ನಮ್ಮ ಮನ ಬುದ್ಧಿ ನಮ್ಮಲ್ಲಿಯೇ ನಾವು ಇಟ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಕ ಹೋಗ್ತೀವಿ. ಅಲ್ಲಿಪ್ಪ ನಿಲ್ಲಿಪ್ಪ ನೆಲ್ಲಿಪ್ಪ ನೆನಬೇಡ, ಕಲ್ಲಿನಂತಿಪ್ಪ ಮಾನವನ ಮನ ಕರೆಗೆ ಅಲ್ಲಿಪ್ಪ ನೋಡು ಸರ್ವಜ್ಞ. ದೇವ್ರು ಶಿವ ಅಲ್ಲದನ ಇಲ್ಲದನ ಅಂತಂದು ಎಲ್ಲಿ ಬೇಕಲ್ಲಿ ಹರಿದಾಡಿದ್ರು ಖಾ ದೇಖೆ ಪಾನಿ ಪತ್ತರ್ ದಿಲ್ ಮೇ ನೈ ಗಯ ಕತ್ತರ್ ಅನ್ನುವಂಗ ನಮ್ಮ ಮನಸ್ಸು ಪವಿತ್ರ ಆಗ್ಬೇಕಾಗೈತಿ. ಎಲ್ಲಿ ಬೇಕಾದಲ್ಲಿ ನೋಡ್ರಿ ನೀವು, ಹರಿಯುವ ನೀರು, ಕಲ್ಲು, ಮಣ್ಣು, ಇವು ಮೂರ್ ಬಿಟ್ರ ಮತ್ತೇನೈತಿ? ಏನೂ ಇಲ್ಲ. ಹೊರಗೆ ನೀವು ಎಷ್ಟೇ ನೋಡಿದರೂ ಎಷ್ಟೇ ದೂರ ಹೋದರೂ ಸಹಿತ ಆ ಶಿವ ಎಲ್ಲಿಯೂ ಕಂಡು ಬರುವುದಿಲ್ಲ. ಆತನಿರುವ ಸ್ಥಳವೇ ಬೇರೆ, ನಾವು ಹುಡುಕಾಡುವ ಸ್ಥಳವೇ ಬೇರೆ. ನಮ್ಮಲ್ಲಿ ಇದ್ದದ್ದನ್ನು ಬಿಡ್ತೀವಿ, ಇರ್ಲಾರ್ದಲ್ಲಿ ನಾವು ಹುಡುಕಾಕತ್ತೀವಿ. ಕಳ್ಕೊಂಡಿದ್ದು ನಮ್ಮೊಳಗೆ, ಹುಡುಕುವುದು ಬೇರೆ ಜಗಕ್ಕೆ. ಅದಕ್ಕೆ ಅಲ್ಲಂ ಪ್ರಭು ದೇವರು ಒಂದೊಂದು ವಚನವೂ ಕೂಡ ತುಂಬಾ ಸ್ವಾರಸ್ಯಕರ. ಅದರಂತೆ ಮುಂದೆ ಬಚ್ಚಬರಿಯ ಬೆಳಗು ಗುಹೇಶ್ವರ ಲಿಂಗವ ಅಂತಾರ. ಬಚ್ಚಬರಿಯ ಬೆಳಗು ಅಂದರೆ ಬಯಲೇ ಬಯಲು. ಒಮ್ಮೆ ನಮ್ಮ ಮನಸ್ಸನ್ನು ನಾವು ಬುದ್ಧಿಯಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ಬಿಟ್ವಿ ಅಂತಂದ್ರ ಆಗ ಬಚ್ಚ ಬರಿಯ ಅಂದ್ರೆ ನಮ್ಮ ಮನಸ್ಸು ಎಲ್ಲಿಯೂ ಅಲ್ಲೋಲ ಕಲ್ಲೋಲ ಆಗುವುದಿಲ್ಲ, ಎಲ್ಲೂ ಚಂಚಲ ಸ್ಥಿತಿಯನ್ನು ಹೊಂದುವುದಿಲ್ಲ. ಅದು ಏಕಮೇವ ಅದ್ವಿತೀಯ ಎನ್ನುವಂತೆ ಒಂದೇ ಒಂದಾಗಿ ನಮಗದು ಬೆಳಕನ್ನು ತೋರ್ತೈತಿ. ನಮಸ್ಕಾರ.